ವರ್ಷ ವಿಜಯನಗರ ಜಿಲ್ಲೆಯ SSLC ಫಲಿತಾಂಶ ಶೇಕಡ 67.62 ದಾಖಲಿಸುವುದರ ಮೂಲಕ ನಮ್ಮ ರಾಜ್ಯದಲ್ಲಿ 18ನೇ ಸ್ಥಾನವನ್ನು ಪಡೆದಿದೆ. ಒಟ್ಟು ಈ ವರ್ಷ ನಮ್ಮ ಒಂದು ಫಲಿತಾಂಶವನ್ನು ನೋಡಲಾಗಿ 2.5% ಹೆಚ್ಚಾಗಿದೆ. ಮುಖ್ಯವಾಗಿ ನಮ್ಮಲ್ಲಿ ಈ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದೇವಕರ್ ಸಾಹೇಬರು ಮತ್ತು ನಮ್ಮ CO ಆಗಿರ್ತಕ್ಕಂಥ ನೊಂಗಾಯಿ ಅಕ್ರಮ್ ಪಾಷಾ ಸಾಹೇಬರು ಇವರುಗಳ ಒಂದು ನಿರಂತರ ಮಾರ್ಗದರ್ಶನ ಮತ್ತು ಅವರ ಒಂದು ಕಾಳಜಿಯ ಫಲವಾಗಿ ಇವತ್ತು ನಾವು ಈ ಫಲಿತಾಂಶವನ್ನು ದಾಖಲಿಸಲಿಕ್ಕೆ ಸಾಧ್ಯ ಆಗಿದೆ. ಮುಖ್ಯವಾಗಿ ನಾವು ಜೂನ್ ತಿಂಗಳಿಂದಲೇ ಹಲವಾರು ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ಆಯ್ಕೆ ಮಾಡಿಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಮುಂದುವರೆದು ನಮ್ಮ ಇಲಾಖೆ ಕೂಡ 20 ಅಂಶಗಳ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ನಿರ್ದೇಶನವನ್ನು ಕೊಟ್ಟಿತ್ತು. ಅದೇ ರೀತಿ ಅವುಗಳನ್ನು ಅಳವಡಿಸಿಕೊಂಡು ಮತ್ತು ಸ್ಥಳೀಯವಾಗಿ ಮುಖ್ಯ ಶಿಕ್ಷಕರ ಹಂತದಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಆಯ್ದುಕೊಂಡು ಫಲಿತಾಂಶ ಉತ್ತಮಪಡಿಸಲಿಕ್ಕೆ ಇದರಿಂದ ಸಾಧ್ಯ ಆಗಿದೆ. ಅಲ್ಲದೆ ನಾವು ಪ್ರತಿ 15 ದಿನಕ್ಕೊಮ್ಮೆ ಪರೀಕ್ಷೆಯನ್ನು ನಡೆಸಿ ಮಕ್ಕಳಿಗೆ ಅದರ ಮಾಹಿತಿಯನ್ನು ಕೊಡ್ತಾಯಿದ್ವಿ. ಅದೇ ರೀತಿ ಜಿಲ್ಲಾ ಹಂತದಲ್ಲಿ 2 ಪರೀಕ್ಷೆಗಳನ್ನು ಮಾಡಿದ್ದೇವೆ. ಅದೇ ರೀತಿ ತಾಲೂಕು ಹಂತದಲ್ಲಿ 2 ಪರೀಕ್ಷೆಗಳನ್ನು ಮಾಡಿದ್ದಾರೆ. ಶಾಲಾ ಹಂತದಲ್ಲಿ 1 ಪರೀಕ್ಷೆಗಳನ್ನು ಮಾಡಿದ್ದಾರೆ. ಒಟ್ಟು ನಾವು 5 ಪೂರ್ವಭಾವಿ ಪರೀಕ್ಷೆಗಳನ್ನು ಮಾಡುವುದರ ಮೂಲಕ ನಾವು ಇವತ್ತು ಈ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ದಿಶೆಯಲ್ಲಿ ನಿಜವಾಗಲೂ ಈ ಒಂದು ಕ್ರೆಡಿಟ್ ಶ್ರೇಯಸ್ಸು ಹೋಗ್ತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ನನ್ನ ಸಮಸ್ತ ವಿಜಯನಗರ ಜಿಲ್ಲೆಯ ಎಲ್ಲ ಶಿಕ್ಷಕ ವೃಂದಕ್ಕೆ ಮತ್ತು ಮುಖ್ಯ ಶಿಕ್ಷಕ ವೃಂದಕ್ಕೆ ಸಲ್ಲಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. 65% ಫಲಿತಾಂಶ ಬಂದಿತ್ತು. ನಾವು 27ನೇ ಸ್ಥಾನದಲ್ಲಿದ್ವಿ. ಈ ವರ್ಷ 67.62 ಫಲಿತಾಂಶ ಬಂದಿದೆ. ನಾವು 18ನೇ ಸ್ಥಾನದಲ್ಲಿ ಈ ವರ್ಷ ಇದ್ದಿದ್ದೇವೆ. ಒಟ್ಟು ನಮಗೆ ಈ ವರ್ಷ 19,637 ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದರು, ನೋಂದಣಿ ಮಾಡ್ಕೊಂಡಿದ್ದು ರೆಗ್ಯುಲರ್ ಮಕ್ಕಳು. ಅದೇ ರೀತಿ ಅದರಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳು 13,113 ಮಕ್ಕಳು ಉತ್ತೀರ್ಣ ಆಗಿದ್ದಾರೆ. ಶೇಕಡಾವಾರು ಪ್ರಮಾಣ ಗಂಡು 61.22 ಇದೆ, ಹೆಣ್ಣು 74.32 ಇದೆ. ಒಟ್ಟು ಅವರ ಒಂದು ಫಲಿತಾಂಶ ಒಟ್ಟಾರೆಯಾಗಿ 67.62% ಬಂದಿದೆ.